ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ನಿಶ್ಚಿತಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ನಮ್ಮ ಅಡ್ಗೆ ಬಿಸಿ ಇಡ್ಲಿಗೆ, ದೋಸಾಕ್ಕೆ, ಬಿಸಿ ಬಿಸಿ ಅನ್ನಕ್ಕೆ ಯೂಸ್ ಮಾಡುವಂಥ ಪೋಡಿ ಚಟ್ನಿ. ಫ್ರೆಂಡ್ಸ್, ನಾನು 2 ಚಾನಲ್ ಅದಾವು. ಒಂದು ನಿಶ್ಚಿತಾ MS ಲಾಗ್ ಚಾನಲ್, ಇನ್ನೊಂದು ನಿಶ್ಚಿತಾ MS ತಿನಿಸು ಕಟ್ಟೆ ಚಾನಲ್. 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ನನಗೆ ಸಪೋರ್ಟ್ ಮಾಡಿರಿ. ಬರ್ರಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂತ. ಫ್ರೆಂಡ್ಸ್, ನಾನು ಈ 1 ಸ್ಪೂನ್ಲೇನ ಈಗಿಲ್ಲೇ ಒಂದು ಸ್ಪೂನಷ್ಟು ಉದ್ದಿನ ಬೇಳೆ ತೊಗೊಂಡೀನಿ. ಅರ್ಧ ಸ್ಪೂನ್ಲೇನ ಅರ್ಧ ಸ್ಪೂನಷ್ಟು ಕಡಲೆಬೇಳೆ ತೊಗೊಂಡೇನೆ. ಅರ್ಧ ಸ್ಪೂನ್ಲೇನ ಕಡಲೆಬೇಳೆ ಎಷ್ಟು ತೊಗೊಂಡಿರ್ತೇನೆ ಅಷ್ಟು ಅರ್ಧ ಸ್ಪೂನನ್ನು ಇಲ್ಲೇ ಬಿಳಿ ಎಳ್ಳು ತೊಗೊಂಡೇನಿ. ಒಂದು 10ರಿಂದ 12 ಒಣ ಮೆಣಸಿನ್ಕಾಯಿ ತೊಗೊಂಡೀನಿ. 1 ಗಡ್ಡೆಯಷ್ಟು ಬೆಳ್ಳುಳ್ಳಿ ತೊಗೊಂಡೀನಿ. ಬೆಳ್ಳುಳ್ಳಿ ಆಪ್ಷನಲ್. ಮತ್ತು ಒಂದು 2ರಿಂದ 3 ಕಡ್ಡಿಯಷ್ಟು ಕರಿಬೇವು ತೊಗೊಂಡೀನಿ. 1 ಸಣ್ಣ ಲಿಂಬೆಹಣ್ಣಿನಷ್ಟು ಹುಣಸೆ ಹಣ್ಣು ತೊಗೊಂಡೀನಿ. ಮತ್ತು ಈ ಸ್ಪೂನ್ಲೆ 1 ಸ್ಪೂನಷ್ಟು ನಾ ಇಂಗು ತೊಗೊಂಡೀನಿ. ರುಚಿಗೆ ತಕ್ಕಷ್ಟು ಸಾಲ್ಟ್ ತೊಗೋತೀನಿ. ಸೊ ಫ್ರೆಂಡ್ಸ್, ನೆಕ್ಸ್ಟ್ ಈಗ ಇವನ್ನೆಲ್ಲವನ್ನು ನಾವು ಫ್ರೈ ಮಾಡ್ಕೋಬೇಕಾ. ಬರೀ ಫ್ರೈ ಮಾಡೋ ಪ್ರೊಸೆಸ್ನ ನಾನು ನಿಮಗೆ ತೋರಿಸ್ತೇನಂತ. ಸೊ ನಾನು ಒಂದು ಪ್ಯಾನಿಗೆ ಒಂದು ಅರ್ಧ ಚಮಚದಷ್ಟು ಎಣ್ಣೆ ಹಾಕೋತೀನಿ. ಎಣ್ಣೆ ಕ್ವಾಂಟಿಟಿ ಭಾಳ ಏನು ಬೇಡ. ಈಗ ನಾನು ಇದಕ್ಕೆ ಕಡಲೆಬೇಳೆ ಹಾಕೋತೀನಿ ಮತ್ತು ಉದ್ದಿನಬೇಳೆ ಹಾಕೋತೀನಿ. ಇವನ್ನ ಮೀಡಿಯಮ್ ಫ್ಲೇಮ್ನಾಗ ಚಲೋತ್ನಂಗೆ ನಾನೀಗ ಫ್ರೈ ಮಾಡ್ಕೋತೇನೆ ಅಂತ. ಸೊ ಉದ್ದಿನಬೇಳೆ ಕಡಲೆಬೇಳೆ ಗೋಲ್ಡನ್ ಬ್ರೌನ್ ಆಗುವಂಗೆ ಹುರಿದಾಗ ಘಮ ಸ್ಮೆಲ್ ಬರತ್ತೈತೆ ನೋಡ್ರಿ. ಅವಾಗ ನಾವು ಏನು ಮಾಡೋಣ ಅಂತಂದ್ರೆ ಇದಕ್ಕೆ ಎಳ್ಳು ಹಾಕೊಳ್ಳೋಣ. ಸೊ ಎಳ್ಳು ಹಾಕ್ಕೊಂಡು ಈಗ ಫ್ರೈ ಮಾಡೋಣ ಅಂತ. ಮತ್ತೆ ಒಂದು 2ರಿಂದ 3 ಸೆಕೆಂಡ್ನಷ್ಟು ನಾವು ಎಳ್ಳನ್ನು ಹುರ್ಕೊಂಡೇವಿ. ಈಗ ಅವು ಕಂಪ್ಲೀಟಾಗಿ ಫ್ರೈ ಆಗ್ಯಾವ. ಬರೀ ಈಗ ಇವನ್ನ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಅಂತ. ಸೊ ನಾನು ಪ್ಯಾನ್ನಾಗ ಈಗ ಮೆಣಸಿನ್ಕಾಯಿ ಹಾಕೋತೀನಿ. ಈಗ ಎಣ್ಣೆ ಏನು ಹಾಕಕ್ಕೆ ಹೋಗ್ಬೇಡ್ರಿ, ಅದ್ರಾಗ ಎಷ್ಟು ಇರ್ತೈತಿ ಅಷ್ಟ್ರಾಗನ ಸಾಕಾಗ್ತೈತಿ. ಸೊ ಮೆಣಸಿನ್ಕಾಯಿ ಹಾಕ್ಕೊಂಡು ಒಂಚೂರು ನಾ ಇವನ್ನೀಗ ಬಿಸಿ ಮಾಡ್ಕೋತಾನಂತೆ. ಮೆಣಸಿನ್ಕಾಯಿ ಒಂಚೂರು ಬಿಸಿ ಆದಮೇಲೆ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ. ಓಕೆ, ಮತ್ತು ಕರಿಬೇವು ಹಾಕ್ಕೊಳ್ಳೋಣ. ಈಗ ಇವನ್ನ ಚಲೋತ್ನಂಗೆ ಬಿಸಿ ಮಾಡ್ಕೊಳ್ಳೋಣ. ಸೊ ನೋಡ್ರಿ, ಇವೆಲ್ಲ ಬಿಸಿ ಆದಮೇಲೆ ಬಿಸಿ ನೋಡ್ರಿ ಯಾವ ಥರ ಆಗ್ಯಾವ. ಕರಿಬೇವೆಲ್ಲ ಮುದುಡ್ಕೊಂಡಂಗೆ ಆಗ್ಯಾವ. ಈಗ ಇವಾಗ ಕರೆಕ್ಟಾಗಿ ಫ್ರೈ ಆಗ್ಯಾವು. ಈಗ ನಾ ಇದಕ್ಕೆ ಹುಣಸೆ ಹಣ್ಣು ಹಾಕೋತೀನಿ ಮತ್ತು ಇಂಗು ಹಾಕೋತೀನಿ. ಈಗ ಇದನ್ನೊಂಚೂರು ನಾವು ಬಿಸಿ ಮಾಡ್ಕೊಳ್ಳೋಣಂತ. ಸೊ ಎಲ್ಲ ಫ್ರೈ ಆಗ್ಯಾವು. ಬರೀ ಈಗ ಇವನ್ನ ಮಿಕ್ಸಿ ಮಾಡ್ಕೊಂಡು ಬರೋಣ ಅಂತ. ಸೊ ನಮ್ಮ ಮಿಕ್ಸಿಗೆ ಮೊದಲು ಮೆಣಸಿನ್ಕಾಯ್ದು ಏನು ಹುರ್ಕೊಂಡಂಗಿಲ್ಲ ಇದನ್ನು ಮಿಕ್ಸಿ ಮಾಡ್ಕೋತೀನಿ. ಯಾಕಂದರೆ ಇದು ಲಘು ಪೌಡ್ರ್ ಆಗಂಗಿಲ್ಲ. ಬ್ಯಾಳಿ ಅದು ಆಮೇಲೆ ಹಾಕೋತೀನಿ. ಬರ್ರಿ ಈಗ ಇದನ್ನು ನಿಮ್ಗೆ ಮಿಕ್ಸಿ ಮಾಡ್ಕೊಂಡು ಸಿಗ್ತೇನಂತ. ಸೊ ಮೆಣಸಿನ್ಕಾಯ್ದಷ್ಟು ನಾನು ಪೌಡ್ರ್ ಮಾಡ್ಕೊಂಬಂದೇನಿ. ಇದು ಕಂಪ್ಲೀಟಾಗಿ ಫೈನಾಗಿ ಪೌಡ್ರ್ ಆಗಬಾರ್ದು, ಈ ಥರ ತರಿಯಾಗೇ ಇರಬೇಕು. ಈಗ ನಾನು ಇದಕ್ಕೆ ಬ್ಯಾಳಿಗಳು ಏನು ಹುರ್ಕೊಂಡಿದ್ದೆಲ್ಲ ಅದನ್ನು ಇದಕ್ಕೆ ಹಾಕೋತೇನಂತ. ಸೊ ಇದು ಭಾರಿ ಟೇಸ್ಟ್ ಅಂದ್ರೆ ಟೇಸ್ಟ್ ಆಗ್ತೈತಿ. ದೋಸಾಕ್ಕಂತೂ ನೀವು ನೋಡಿರ್ತೀರಿ, ದೋಸಾ ಮೇಲೆ ಚಟ್ನಿ ಹಾಕಿರ್ತಾರಲ್ಲ ಪೌಡ್ರ್, ಅದು ಪೌಡ್ರ್ ಐತಿ. ಮಸ್ತ್ ಅಂದ್ರೆ ಭಾರಿ ಮಸ್ತ್ ಆಗ್ತೈತಿ. ನೀವು ಇಡ್ಲಿಗೂ ಟ್ರೈ ಮಾಡ್ಬೋದು, ಇದನ್ನು ದೋಸಾಕ್ಕೂ ಟ್ರೈ ಮಾಡ್ಬೋದು. ಓಕೆ, ನಾ ಈಗ ಇದಕ್ಕೆ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಹಾಕೋತೇನೆ. ಟೇಸ್ಟ್ ನೋಡಿ ಸಾಲ್ಟ್ ಹಾಕೋರಿ. ಈಗ ಇದನ್ನು ನಾನು ತರಿಯಾಗಿ ಮಿಕ್ಸಿ ಮಾಡ್ಕೊಂಡು ಬರ್ತೇನೆ. ಸೊ ನಾನು ಮಿಕ್ಸಿ ಮಾಡ್ಕೊಂಡು ಬಂದೇನೆ ನೋಡ್ರಿ. ಭಾರಿ ಮಸ್ತ್ ಘಮ ಸ್ಮೆಲ್ ಬರತ್ತೈತೆ. ಇದನ್ನು ಇಡ್ಲಿ ಜೊತೆ ಸರ್ವ್ ಮಾಡಿದ್ರಂತೂ ಭಾರಿ ಟೇಸ್ಟ್ ಇರ್ತೈತಿ. ಮತ್ತು ದೋಸಾ ಜೊತೆನೂ ಭಾರಿ ಟೇಸ್ಟ್ ಇರ್ತೈತಿ. ನಾ ಇವತ್ತು ಇದನ್ನು ಇಡ್ಲಿ ಜೊತೆ ಸರ್ವ್ ಮಾಡತ್ತೀನಿ. ಬರ್ರಿ ಸರ್ವ್ ಮಾಡ್ಕೊಳ್ಳೋಣಂತ. ಸೊ ಫ್ರೆಂಡ್ಸ್, ನಾನು ಮಾಡಿದಂಥ ಗನ್ ಪೌಡ್ರ್ ರೆಡಿ ಆಗೈತಿ ನೋಡ್ರಿ. ಭಾರಿ ಮಸ್ತ್ ಆಗ್ತೈತಿ. ದೋಸಾ ಮೇಲೂ ಸರ್ವ್ ಮಾಡಿರಿ, ಭಾರಿ ಟೇಸ್ಟ್ ಆಗ್ತೈತಿ. ಇಡ್ಲಿ ಮೇಲೂ ನಾ ಮ್ಯಾಲೆ ಇಡ್ಲಿ ಪುಡಿದ ಈಗ ಆಲ್ರೆಡಿ ಒಂದು ವಿಡಿಯೋನ ನಾ ಅಪ್ಲೋಡ್ ಮಾಡೀನಿ. ಯಾರಿನ ಮಟ್ಟ ನೋಡಿಲ್ಲ ಅವರು ಹೋಗಿ ನೋಡ್ಕೊಂಡು ಬರ್ರಿ. ಸೊ ಇದ್ರ ಮ್ಯಾಲೆ ನಾನು ಒಂದು ಸ್ವಲ್ಪ ಈಗ ತುಪ್ಪ ಹಾಕ್ತೇನೆ ನೋಡ್ರಿ. ಭಾರಿ ಟೇಸ್ಟ್ ಆಗ್ತೈತಿ. ಕೊಬ್ಬರಿ ಚಟ್ನಿ ಜೊತೆ ನೀವು ಇದನ್ನು ಸರ್ವ್ ಮಾಡಿದ್ರಿ ಅಂದರೆ ಭಾರಿ ಈಸಿಯಾಗಿ ಕ್ವಿಕ್ಕಾಗಿ ರೆಡಿ ಆಗುವಂಥ ಗನ್ ಪೌಡರ್ ರೆಡಿ ಆಗೈತಿ. ನೀವು ಮನೆ ಒಳಗೆ ಮಾಡಿರಿ. ಹೆಂಗಿತ್ತು ಅಂತ ಹೇಳಿ ನಂಗೆ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ. ನನಗೆ ಸಪೋರ್ಟ್ ಮಾಡಿರಿ. ನನ್ನ ವಿಡಿಯೋಕ್ಕೆ ಲೈಕ್ ಮಾಡಿರಿ. ಥ್ಯಾಂಕ್ ಯು.